ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆವರೆಯಲಿ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಂತಹ ಇಂಗ್ಲೀಷ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಶಬೀನಾ ಅವರಿಗೆ ಧನ್ಯವಾದಗಳು. ಬನ್ನಿ ಈಗ ಕ್ವಶನ್ ನಂಬರ್ 1 ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನಿಂದ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನೆಲ್ಲ ಬರುತ್ತೆ ಅನ್ನೋದನ್ನು ಬಗ್ಗೆ ಚರ್ಚೆ ಮಾಡ್ತಾನೆ ಹೋಗ್ತಾ ಇರ್ತೇನೆ. ಬನ್ನಿ ಸರ್. ವಾಟ್ ಇಸ್ ದ ಎಲಿಫೆಂಟ್ ಫಸ್ಟ್ ಆಸ್ಕ್ ದಿ ಮ್ಯಾನ್? ಮನುಷ್ಯನ ಹತ್ರ ಆನೆ ಬಂದು ಏನಂತ ರಿಕ್ವೆಸ್ಟ್ ಮಾಡಿರುತ್ತೆ ಅಥವಾ ಕೇಳಿಕೊಳ್ಳುತ್ತದೆ ಅಂತ. ಆನ್ಸರ್ ಬಿ ಇದೆ ಅಲ್ವಾ, ಅದೇ 100% ಸರಿಯಾದ ಉತ್ತರ. ಟು ಕೀಪ್ ಹಿಸ್ ಟ್ರಂಕ್ ಇನ್ಸೈಡ್ ದಿ ಹಟ್ ಅಂತ. ಅಂದರೆ ಗುಡಿಸಲು ಅಂತ ಹಟ್ ಅಂದರೆ, ಟ್ರಂಕ್ ಅಂದರೆ ಸೊಂಡಲು ಅಂತ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ ಈಗ ಕ್ವಶನ್ ನಂಬರ್ 2 ಕಡೆಗೆ ಹೋಗವ. ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಇವೆಂಟ್ಸ್ ಅಂತ ಇದೆ. ಇದು ನಿಜವಾಗಿಯೂ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ಕಣ್ರಪ್ಪ, ಹಾಗಾಗಿ ಸ್ವಲ್ಪ ಬೇಗ ಹೋಗವ ಆಯಿತಾ. ಕ್ವಶನ್ ನಂಬರ್ 3 ಬನ್ನಿ ಈಗ. ಮ್ಯಾಚ್ ದಿ ಫಾಲೋಯಿಂಗ್ 100% ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದರಿಂದ ನಿಮಗೆ 3 ಮಾರ್ಕ್ಸ್ ಬರುವ ಸಾಧ್ಯತೆ ಕೂಡ ಇದೆ. ಕ್ವಶನ್ ನಂಬರ್ 3ಇಂದ 3 ಮಾರ್ಕ್ಸ್ ಬರುವ ಸಾಧ್ಯತೆ ಅಂದರೆ ಇದು MCQಸ್ನಲ್ಲೂ ಬರುತ್ತೆ ನಿಮಗೆ, ಹಾಗೂ 2 ಮಾರ್ಕ್ಸಲ್ಲೂ ಬರುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸ್ಪೀಕರ್ ಅಂತ ಇದೆ. ಸ್ಪೀಕರು ಯಾರು ಇಲ್ಲಿ ಪಾಠದಲ್ಲಿ, ದಿ ಸ್ಕೂಲ್ ಬಾಯ್ ಪಾಠದಲ್ಲಿ ಆ ಸ್ಕೂಲ್ ಬಾಯೇ ಆಯಿತಾ. ನಂತರದಲ್ಲಿ ಬರ್ಡ್ ಅಂತ ಇದೆ, ರೋಲನ್ನು ಪ್ಲೇನ್ ಮಾಡ್ತವನು ಅಂತ. ಬರ್ಡ್ ಅಂದರೆ ಏನಿಲ್ಲಿ ಟ್ರ್ಯಾಪ್ಡ್ ಇನ್ ಎ ಕೇಜ್ ಅಂತ ಬರ್ಡನ್ನು ರೆಫರ್ ಮಾಡಿರುವಂಥದ್ದು. ಟೀಚರ್ ಅಂದರೆ ಯಾರಿಗೆ ರೆಫರ್ ಮಾಡಲಾಗಿದೆ? ಕ್ರೂಯಲ್ ಐಸ್ಗಳಿಗೆ ಹೋಲಿಕೆಯನ್ನು ಮಾಡಲಾಗಿದೆ. ಹಾಗಿದ್ರೆ ಸರಿಯಾದ ಉತ್ತರ ಎಲ್ಲರಿಗೂ ಕೂಡ ಗೊತ್ತಾಯಿತು ಅನ್ಕೊಂತೀನಿ. 3ಗೆ ಎ ಅನ್ನುವಂಥದ್ದೇ ಸರಿಯಾದ ಉತ್ತರ. ಹಾಗಿದ್ರೆ ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ, ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಕ್ವಶನ್ ನಂಬರ್ 4. ಅಕಾರ್ಡಿಂಗ್ ಟು ಮಾರಾ ದಿ ಮೆಡಿಸಿನಲ್ ಕ್ರೀಪರ್ ಹ್ಯಾಡ್ ಬೀನ್ ಕರ್ಸ್ಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ. ಬಹಳ 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 ಇಂಪಾರ್ಟೆಂಟು. ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮಿಗೂ ಕೂಡ ಸರಿಯಾದ ಉತ್ತರ ಕ್ವಶನ್ ನಂಬರ್ ಬಿ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಯಿತಾ. ಎ ಸೇಜ್ ಅಂತ. ಸೇಜ್ ಅಂದರೆ ಋಷಿ ಮುನಿ ಅಂತ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ. ಕಟ್ಸ್ಡ್ ಅಂತ ಹೇಳಿದರೆ ಶಾಪವನ್ನು ಕೊಟ್ಟವರು ಯಾರು ಆ ಬಳ್ಳಿಗೆ ಅಂತ. ಬನ್ನಿ ಈಗ ಕ್ವಶನ್ ನಂಬರ್ 5. ಕೃಷ್ಣ ಗ್ರೌಂಡ್ ದ ಟ್ಯೂಬರಸ್ ರೂಟ್. ನೋಡಿ, ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಇದು ನಿಮಗೆ 3 ಮಾರ್ಕ್ಸಲ್ಲಿ ಅಥವಾ 4 ಮಾರ್ಕ್ಸಲ್ಲಿ ಬರುವಂಥ ಸ್ಟೋರಿಯನ್ನು ತಂದು ಇಲ್ಲಿ 1-2 ಲೈನನ್ನು ಕೊಟ್ಟಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ರೀಸನ್ ಇದೆ. ಎರಡೂ ಕೂಡ ಈಗ ನಾವು ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ. ಸ್ಟೇಟ್ಮೆಂಟ್ ಏನಂತ ಇದೆ, ರೀಸನ್ ಏನಂತ ಇದೆ ಅಂತ ನೋಡಿ. ಕೃಷ್ಣ ಗ್ರೌಂಡ್ ದಿ ಟ್ಯೂಬರಸ್ ರೂಟ್ ಆ್ಯಂಡ್ ಡ್ರ್ಯಾಂಕ್ ಇಟ್ ವಿತ್ ಮಿಲ್ಕ್ ಒಂದಿದೆ. ಕೃಷ್ಣ ಸಫರ್ಡ್ ಫ್ರಮ್ ಪೈಲ್ಸ್ ಅಂತ ಇದೆ. ಎರಡೂ ಕೂಡ ಸರಿ. ಹಾಗಾಗಿ ನಮ್ಮ ಸರಿಯಾದ ಉತ್ತರ ಯಾವುದಿಲ್ಲಿ? ಆಪ್ಷನ್ ಸಿ, ದಟ್ ಈಸ್ ದಿ 100% ರೈಟ್ ಆನ್ಸರ್. ಬೋತ್ ಸ್ಟೇಟ್ಮೆಂಟ್ ಅಂಡ್ ದ ರೀಸನ್ ಆರ್ ಟ್ರೂ. ಕ್ವಶನ್ ನಂಬರ್ 6. ದ ಸ್ಟ್ರೇಂಜರ್ ಹೂ ಸೇವ್ಸ್ ದ ನರೇಟರ್ ಫ್ರಮ್ ದ ಹ್ಯುಮಿಲಿಯೇಷನ್ ಇನ್. ಹ್ಯುಮಿಲಿಯೇಷನ್ ಅಂದರೆ ಅವಮಾನ ಅಂತ. ಸ್ಟ್ರೇಂಜರ್ ಅಂದರೆ ಅನಾಮಿಕ ವ್ಯಕ್ತಿ ಅಂತ. ನರೇಟರ್ ಇಲ್ಲಿ ಯಾರು ಅಂದರೆ ವೈಕೋಮ್ ಮೊಹಮ್ಮದ್ ಬಶೀರ್ ಅಂತ. ವಿದ್ಯಾರ್ಥಿಗಳೇ, ಬರೀ ಆನ್ಸರ್ ಹೇಳ್ತಾ ಹೋದರೆ ಉಪಯೋಗವಿಲ್ಲ ಕಣ್ರೋ. ಈ ವಿಡಿಯೋಯಿಂದ ನಿಮಗೆ ಆನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗಬೇಕು. ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಬೇರೆಯವರಿಗೆ ಸ್ವಲ್ಪ ಕೊಡ್ದಂಗೆ ಅನಿಸ್ತಾ ಇರುತ್ತೆ. ದಯವಿಟ್ಟು ಬೇಜಾರಾಗಿಬಿಡಿ. ದಿಸ್ ಯೂಟ್ಯೂಬ್ ಚಾನಲ್ ಪ್ಯೂರ್ಲಿ ಮೆಂಟ್ ಫಾರ್ ವೀಕ್ ಸ್ಟೂಡೆಂಟ್ಸ್, ದೋಸ್ ಹೂ ವಾಂಟ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಅಂಥವ್ರಿಗೆ ಈ ಒಂದು ಯೂಟ್ಯೂಬ್ ಚಾನಲ್ಲು ಇರುವಂಥದ್ದು. ದಯವಿಟ್ಟು ಆಯಿತಾ, ಬೇಜಾರಾಗಬೇಡಿ. ನೋಡಿ, ದ ಸ್ಟ್ರೇಂಜರ್ ಹೂ ಸೇವ್ಸ್ ದಿ ನರೇಟರ್ ಫ್ರಮ್ ಹ್ಯುಮಿಲಿಯೇಷನ್. ಯಾರು ಅವನು ಹೇಗಿದ್ದ ಅಂತ ಆಯಿತಾ. ಹ್ಯಾಡ್ ಡ್ಯಾಶ್, ಅವನ ಕಣ್ಣುಗಳು ಏನಂತಾರೆ ಬ್ಲೂ ಐಸ್ ಅಂತ. ಬ್ಲೂ ಐಸ್ ಆ್ಯಂಡ್ ಏನಿದು ಹ್ಯಾಂಡಲ್ ಬಾರ್ ಮೊಸ್ಟ್ಯಾಕ್ ಅಂತ ಹೇಳಿದರೆ ದೊಡ್ಡದಾದಂತಹ ಮೀಸೆಗಳು ಇದ್ದವು ಅಂತ. ಬನ್ನಿ ವಿದ್ಯಾರ್ಥಿಗಳು, ಇಲ್ಲಿಗೆ 6 MCQಸ್ಗಳು ಖಲಾಸ್. ಈಗ ನಾವು ಗ್ರಾಮರಿನ ಕಡೆಗೆ ಹೋಗೋಣ. ಗ್ರಾಮರ್ ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆರ್ಟಿಕಲ್ಸ್ ಅಂತ ಕೊಟ್ಟು ಲಿಂಕ್ ಕೊಟ್ಟಿದ್ದೀನಿ, ಕಲೀರಿ. ಪ್ರಿಪೋಷನ್ ಅಂತ ಕೊಟ್ಟು ಲಿಂಕ್ ಕೊಟ್ಟಿದ್ದೀನಿ, ಕಲೀರಿ. ಒಳ್ಳೆಯದನ್ನು ಮಾಡಿದ್ದೀನಿ. ಏನು ಬರಲ್ಲ ಅಂದರೂ ಕೂಡ ಆ ಒಂದು ವಿಡಿಯೋ ನೋಡಿ ಕಲಿಯಬಹುದಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್. ಇಟ್ ವಾಸ್ ಎ ಡ್ಯಾಶ್. ಮೊದಲು ಆರ್ಟಿಕಲ್ಸ್ ಅಂದರೆ ಗೊತ್ತಿರಬೇಕು. ಆರ್ಟಿಕಲ್ಸ್ ಅಂದರೆ ಏನು ಗೊತ್ತಾ? ಎ ಆ್ಯನ್ ದಿ, ಇವೇ 3 ಆರ್ಟಿಕಲ್ಸ್ಗಳಾಗಿರ್ತವೆ. ಎ ಆ್ಯನ್ ಹಾಗೂ ದಿ, ಇದು 3 ಮಾತ್ರ ಆರ್ಟಿಕಲ್ಸು. ಹಾಗಿದ್ದರೆ ಈ 3ರಲ್ಲಿಯೇ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಬೇಕು. 7th ಮೇನ್ ಕ್ವಶನ್. ಇಟ್ ವಾಸ್ ಎ ಡ್ಯಾಶ್ ಸಿಟಿ, ಬಿಗ್ ಸಿಟಿ ಅಂತ ಇದೆ. ಎ ಅಂತ ಬರೀಬೇಕು, ಲೆಟರ್ ಎ ಆಯಿತಾ. ನೆಕ್ಸ್ಟ್ ಇನ್ ಡ್ಯಾಶ್ ವ್ಯಾಲಿ ಅಂತ ಇದೆ, ದಿ ವ್ಯಾಲಿ ಅಂತ ಬರೀಬೇಕು. ದಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಕ್ವಶನ್ ನಂಬರ್ 8ಕ್ಕೆ ಹೋಗೋಣ. ಏನು ಸರ್ ಪೂರ್ತಿ ಸೆಂಟೆನ್ಸೇ ಓದಲಿಲ್ಲ ನೀವು? ಹೌದು ಕೊಂಡ್ರು, ಕೆಲವೊಮ್ಮೆ ಪೂರ್ತಿ ನೋಡೋ ಅವಶ್ಯಕತೆನೇ ಇರಲ್ಲ. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಯು ಆರ್ ಎ ಡಾಕ್ಟರ್. ನಿಮ್ಮ ಹತ್ರ ಬಂದು ಡೈರೆಕ್ಟಾಗಿ ಒಬ್ಬ ಏನಂತಾನೆ ಅಂದರೆ ಫುಲ್ ಶೀತ ಆಗಿದೆ ಸರ್ ಅಂತಾರೆ.
ಡೈರೆಕ್ಟಾಗಿ ತಗೊಳಪ್ಪ ಈ ಮಾತ್ರೆ ಆಯಿತಾ, ಕಡಿಮೆ ಆಗಲಿಲ್ಲ ಅಂದರೆ ಬಾ ಅಂತಾರೆ. ನೆಕ್ಸ್ಟ್ ಅದು ಹಾಗೆ ನೀವು ಇಲ್ಲಿ ಪೂರ್ತಿ ಓದೋ ಅವಶ್ಯಕತೆ ಇಲ್ಲ ಆಯಿತಾ. ಹಾಗಾಗಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 8 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಏನಿದು ಪ್ರಿಪೋಸಿಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್. ಪ್ರಿಪೋಸಿಷನ್ಸ್ ಅಂದರೆ ಏನು ಅಂತ ತಿಳ್ಕೋಬೇಕು. ಪ್ರಿಪೋಸಿಷನ್ ಅಂದರೆ ಪ್ಲೇಸ್ಮೆಂಟ್ ಅಂತ, ಪೊಸಿಷನನ್ನು ಬಗ್ಗೆ ಹೇಳುವಂಥದ್ದು ಅಂತ. ನೋಡಿ ಈಗ ಹೇಳ್ಕೊಡ್ತೇನೆ. ಒನ್ಸ್ ಅಪಾನ್ ಎ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ಡ್ಯಾಶ್ ಅ ಮ್ಯಾನ್ ಅಂತ ಇದೆ. ವಿತ್ ಎ ಮ್ಯಾನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೆಂಗೆ ಸರ್ ಗೊತ್ತಾಯಿತು? ನಮಗೆ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಕೆಳಗಡೆ ಇದೆ ನೋಡಿ, ಟು, ಎಟ್, ಆನ್, ವಿತ್ ಅಂತ ಇದೆ. ಜೊತೆಯಲ್ಲಿ ಅನ್ನಕ್ಕೆ ವಿತ್ ಅಂತ ಬರಿಬೇಕು. ನೆಕ್ಸ್ಟ್, ಒನ್ ಡೇ ಹೆವಿ ಥಂಡರ್ಸ್ ಬ್ರೋಕ್ ಔಟ್, ದ ಎಲಿಫೆಂಟ್ ವೆಂಟ್ ಟು ಹಿಸ್ ಹಟ್, ಅವನ ಹಟ್ಟಿಗೆ ಹೋಯಿತು ಅಂತ. ಹೂ ಹ್ಯಾಡ್ ಎ ಲಿಟಲ್ ಹಟ್ ಅಟ್ ದಿ ಎಡ್ಜ್ ಆಫ್ ದಿ ಫಾರೆಸ್ಟ್. ಇದು ಬಹಳ ಸಲ ಬಂದಿದೆ ನಿಮ್ಮ MCQsಗಳಲ್ಲಿ. ವೇರ್ ಡಿಡ್ ದ ಮ್ಯಾನ್ ಬಿಲ್ಟ್ ಹಿಸ್ ಹಟ್ ಅಂತ ನೆನ್ಪಿಟ್ಕೊಳ್ಳಿ. ಅಟ್ ದಿ ಎಡ್ಜ್ ಆಫ್ ದಿ ಫಾರೆಸ್ಟ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಇನ್ನು ಅನ್ನುವಂಥದ್ದು ತಪ್ಪಾದ ಉತ್ತರ ಆಗಿರುತ್ತೆ. ಮೆನ್ಷನ್ ಎನಿ 2 ಆಫ್ ದಿ ಫಾಲೋಯಿಂಗ್ ಇನ್ 1 or 2 sentences ಈಚ್. ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 8 ಆ್ಯನ್ಯುವಲ್ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್, ಪ್ರಿಪೇಟರಿ ಎಕ್ಸಾಮ್ ಎಲ್ಲದಕ್ಕೂ ಬರುತ್ತೆ. ಬರಲ್ಲ ಅಂದರು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಗ್ರಾಮರು ಕಲೀರಿ. ನೋಡ್ರೋ, ಎಕ್ಸಾಮ್ ಆದಮೇಲೆ ವಿಡಿಯೋ ನೋಡಿದರೆ ವೇಸ್ಟ್ ಕೊಂಡ್ರೋ, ಅದಕ್ಕಿಂತ ಮುಂಚೆ ನೋಡಿ ಆಯಿತಾ. ಬನ್ನಿ, ಮೆನ್ಷನ್ ಎನಿ 2 ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಇದೆ. ನೋಡ್ರೋ, ಸುಮಾರು ಒಂದು 6 ಮೆಂಬರ್ಸ್ಗಳ ಹೆಸರನ್ನು ಹೇಳ್ತೀನಿ. 6ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ಎನಿ 2, ದೇ ಆರ್ ಆಸ್ಕಿಂಗ್ ಎನಿ 2 ನೇಮ್ ಆಫ್ ದಿ ಮೆಂಬರ್ಸ್ ಅಂತ. ಬನ್ನಿ ಈಗ. ಫಸ್ಟ್ ಒನ್ ಮಿಸ್ಟರ್ ಎಲಿಫೆಂಟ್, ಸೆಕೆಂಡ್ ಒನ್ ಮಿಸ್ಟರ್ ರೈನೋಸಸ್, ಥರ್ಡ್ ಒನ್ ಮಿಸ್ಟರ್ ಬಫೆಲೋ, ಫೋರ್ತ್ ಒನ್ ಮಿಸ್ಟರ್ ಲೆಪಾರ್ಡ್, ಫಿಫ್ತ್ ಒನ್ ಮಿಸ್ಟರ್ ಹೈನಾ, ನೆಕ್ಸ್ಟ್ ಲಾಸ್ಟ್ ಒನ್ ಲಯನ್, ನೆಕ್ಸ್ಟ್ ದಿ ಫಾಕ್ಸ್. ಇವೆಲ್ಲವೂ ಕೂಡ ಸುಮಾರು 7-8 ಆಯ್ತಲ್ವಾ ಆಯಿತಾ. ದೀಸ್ ಆರ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಬಟ್ ದೇ ಆರ್ ಆಸ್ಕಿಂಗ್ ಇಯರ್ ರೈಟ್ ಎನಿ 2 ಅಂತ. ಸೊ ನೀವು ಮಾಡಬೇಕಾಗಿರೋದು ಕೆಲಸ ಏನು ಅಂದರೆ, ಈಗ ಬಫೆಲೋ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ರೈನೋಸರ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಅಂಥದಕ್ಕೆ ಕೈ ಹಾಕಬಾರ್ದು ಸರ್. ಎಲಿಫೆಂಟ್ ಅಂತ ಕ್ವಶನ್ ಪೇಪರಲ್ಲೇ ಒಂದು ಕಡೆ ಇರುತ್ತೆ, ಎಲ್ಲಾದರೂ ಬರೀರಿ. ನಂತರದಲ್ಲಿ ಫಾಕ್ಸ್ ಅಂತ ಇರುತ್ತೆ, ಇಲ್ಲ ಲಯನ್ ಸ್ಪೆಲ್ಲಿಂಗ್ ಎಲ್ಲರಿಗೂ ಬರುತ್ತೆ, ಅದನ್ನು ಬರೆದು ವಿತೌಟ್ ಎನಿ ಎರರ್ ಆಯಿತಾ, ಯು ವಿಲ್ ಗೆಟ್ ಔಟ್ ಆಫ್ ಮಾರ್ಕ್ಸ್. ಬನ್ನಿ ಸರ್. ಕ್ವಶನ್ ನಂಬರ್ 10, ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಕೀಪ್ ಕಂಪನಿ ವಿತ್ ದ ಬಾಯ್ ಅಂತ ಇದೆ. 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮು, ಪ್ರಿಪೇಟರಿ ಎಕ್ಸಾಮು, ಮಿಡ್ ಟರ್ಮ್ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಿದ್ದರೆ ಇದಕ್ಕೆ ಉತ್ತರ ಏನು? 3 ಇದ್ದಾವೆ, ಅದರಲ್ಲಿ ಯಾವುದೋ 2 ಕೇಳಿದ್ದಾರೆ. ಫಸ್ಟ್ ಆನ್ಸರ್ ಈಸ್ ದಿ ಸ್ಕೈಲಾರ್ಕ್, ಸೆಕೆಂಡ್ ಆನ್ಸರ್ ದಿ ಹಂಟ್ಸ್ಮ್ಯಾನ್, ಥರ್ಡ್ ಆನ್ಸರ್ ದಿ ಬರ್ಡ್ಸ್. ಈ 3ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು ಆಯಿತಾ. ಕ್ವಶನ್ ನಂಬರ್ 11, ವಾಟ್ ಹ್ಯಾಪನ್ ಒನ್ ದಿ ನರೇಟರ್ ಆ್ಯಂಡ್ ಇಸ್ ಫ್ರೆಂಡ್ ಎಕ್ಸ್ಪೆರಿಮೆಂಟೆಡ್ ವಿತ್ ದಿ ಮೆಡಿಸಿನಲ್ ಕ್ರೀಪರ್ ಆ್ಯಂಡ್ ಮಿಲ್ಕ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಭಾಳ ಈಸಿ ಅಲ್ವಾ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನಾಗುತ್ತೆ, ದ ಮಿಲ್ಕ್ ಟರ್ನ್ಡ್ ಇಂಟು ಹಾರ್ಡ್ ಒಪೇಕು ಸಬ್ಸ್ಟೆನ್ಸ್ ಅಂತ. ಇದನ್ನು ಗಟ್ಟು ಹೊಡಿಬೇಕಾಗುತ್ತೆ, ಭಾಳ ಇಂಪಾರ್ಟೆಂಟು. ಮಿಲ್ಕ್ ಏನಾಯಿತು, ಹಾರ್ಡ್ ಆಗಿಬಿಡ್ತು, ಲಿಕ್ವಿಡ್ ಸ್ಟೇಟಲ್ಲಿ ಇರುವಂಥದ್ದು ಸಾಲಿಡ್ ಆಯಿತು ಅಂತ ಆಯಿತಾ. ಆ್ಯಂಡ್ ಟರ್ನ್ಡ್ ಇಂಟು ಅ ಮೌಲ್ಡ್ ಶೇಪ್ ಅಂತ ಬರೀಬೇಕು. ಈಗ ಕ್ವಶನ್ ನಂಬರ್ 12 ನೋಡೋಣ. ಇನ್ ಓರೋ ಮುನಿಷಮ್ ವಾಟ್ ಡಿಡ್ ದ ನರೇಟರ್ ಟೀಚ್ ಟು ದಿ ಮೈಗ್ರೆಂಟ್ ಲೇಬರರ್ಸ್ ಆ್ಯಂಡ್ ಅಟ್ ವಾಟ್ ಟೈಮ್ ಅಂತ ಇದೆ. ಹಾಗಿದ್ರೆ ಈ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಮೊದಲನೆಯ ಪ್ರಶ್ನೆಗೆ ಉತ್ತರ, ಹಿ ವಾಸ್ ಟೀಚಿಂಗ್ ಹೌ ಟು ರೈಟ್ ಆ್ಯನ್ ಅಡ್ರೆಸ್ ಆನ್ ಎನ್ವಿಲೋಪ್. ನೆನ್ಪಿಟ್ಕೊಳ್ಳಿ, ಹೌ ಟು ರೈಟ್ ಆ್ಯನ್ ಅಡ್ರೆಸ್ ಆನ್ ಎನ್ವಿಲೋಪ್. ಇದನ್ನು ಬರೀರಲ್ಲ ತಮ್ಮ ಅಂದರೆ ಹಿ ವಾಸ್ ಟೀಚಿಂಗ್ ಇಂಗ್ಲೀಷ್ ಅಂತ ಬರೀತೀರಾ. ಅದು ತಪ್ಪು ಕಣ್ರಿ ಆಯಿತಾ. ಇಂಗ್ಲೀಷ್ ಕಲಿಸ್ತಾ ಇರಲಿಲ್ಲ, ಅವನು ಇಂಗ್ಲೀಷಲ್ಲಿ ಬರೆಯೋದು ಕಲಿಸ್ತಾ ಇದ್ದ, ಅದು ಅಡ್ರೆಸ್ಸು. ಬನ್ನಿ, ಇನ್ನೊಂದು ಕ್ವಶನ್ ಏನು, ಅಟ್ ವಾಟ್ ಟೈಮ್ 9:30 to 11 ಅಂತ ಬರೆದ್ರೆ ಮುಗೀತು. ಕ್ವಶನ್ ನಂಬರ್ ಈಗ 13 ನೋಡೋಣ. ನೆಕ್ಸ್ಟ್ ಮೇನ್ ಕ್ವಶನ್ ಆಗಿರುತ್ತೆ. ನಾನು ಹೇಳಿದಂತಹ ಎಲ್ಲ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇದ್ವು ಸರ್, ತೋರಿಸ್ಕೊಡ್ತೇನೆ. ಹೌ ಡಿ ದ ಎಲಿಫೆಂಟ್ ಜಸ್ಟಿಫೈಸ್ ಆ್ಯಕ್ಟ್ ಆಫ್ ಆಕ್ಯುಪೈಯಿಂಗ್ ದಿ ಹಟ್ ಅಂತ ಇದೆ. ಇದು ಫಾಲ್ಸ್ ಸ್ಟೋರಿ, ಆನೆ ಹೇಳಿದಂತಹ ಸುಳ್ಳು ಕತೆ, ನೆನ್ಪಿಟ್ಕೊಳ್ಳಿ. ನಾನು ಇದನ್ನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಿಮಗೆ ಆಯಿತಾ. ಬನ್ನಿ, ಕ್ವಶನ್ ನಂಬರ್ 14, ರೈಟ್ ಎ ನೋಟ್ ಆನ್ ಮೆಡಿಷನಲ್ ಎಫೆಕ್ಟ್ ಆಫ್ ದಿ ಕ್ರೀಪರ್ ಡಿಸ್ಕಸ್ಡ್ ಬೈ ದಿ ನರೇಟರ್ ಇನ್ ದ ಸ್ಟೋರಿ ಅರೌಂಡ್ ಎ ಮೆಡಿಷನಲ್ ಕ್ರೀಪರ್. ಕ್ವಶನ್ ನಂಬರ್ 14, ಇದು ಹಾಟ್ ಕ್ವಶನ್ ಕಂಡ್ರು, ಬರೋದೇ ಇಲ್ಲ ಎಕ್ಸಾಮಿಗೆ, ಆದರೆ ಪ್ರಿಪೇಟರಿ ತನಕ ಬರುತ್ತೆ. ಕ್ವಶನ್ ನಂಬರ್ 15, ಡಿಸ್ಕ್ರೈಬ್ ದಿ ರೆಸ್ಟೋರೆಂಟ್ ಓನರ್ಸ್ ರೆಸ್ಪಾನ್ಸ್ ಇನ್ ದಿ ನರೇಟರ್ಸ್ ಏನಿದು ಕ್ಲೇಮ್ ಟು ಆಫ್ ಆಫ್ ಟೆಫ್ಟ್ ಆಯಿತಾ ಇನ್ ದಿ ಓರೋ ಮನುಷ್ಯನ್ ಅಂತ. ವಯಸ್ಸಾಗಿದೆ ಕಣ್ರಪ್ಪ, ಕೆಲವೊಮ್ಮೆ ಕಾಣಲ್ಲ ಕಣ್ಣು. ಕ್ವಶನ್ ನಂಬರ್ 15ರಲ್ಲಿ ಡಿಸ್ಕ್ರೈಬ್ ದಿ ರೆಸ್ಟೋರೆಂಟ್ ಅಂತ ಇದೆ. ಆ ರೆಸ್ಟೋರೆಂಟಲ್ಲಿದ್ದಂಥ ಓನರು
ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾನೆ ಓರೋ ಯಾರ ಜೊತೆ, ನರೇಟರ್ ಜೊತೆ, ಅದ್ರ ಬಗ್ಗೆ ಬರೀರೋ ತಮ್ಮ ಅಂತ. ನಾನು ಇದನ್ನು ಕೂಡ ಸೇಮ್ ಕ್ವಶನ್ ಕೊಂಡ್ರು, ಹೌ ಡಿಡ್ ದಿ ನರೇಟರ್ ಹ್ಯೂಮಿಲಿಯೇಟೆಡ್ ಇನ್ ದಟ್ ಕ್ರೌಡೆಡ್ ರೆಸ್ಟೋರೆಂಟ್ ಅಂದರು ಒಂದೇ, ಇದು ಒಂದೇ, ಎಲ್ಲ ಒಂದೇ ಸರ್ ಆಯಿತಾ. ಐ ವಿಲ್ ಗಾಗ್ ಯುವರ್ ಐಸ್ ಔಟ್, ಐ ವಿಲ್ ರಿಮೂವ್ ಆಯ್ತಲ್ವಾ, ಏನು ಟೇಕ್ ಆಫ್ ಯುವರ್ ಶರ್ಟ್, ಟೇಕ್ ಆಫ್ ಯುವರ್ ಟ್ರೌಸರ್, ಟೇಕ್ ಆಫ್ ಯುವರ್ ಶೂಸ್, ಟೇಕ್ ಆಫ್ ಯುವರ್ ಕೋಟ್, ಈ ರೀತಿಯಾಗಿ ಬಹಳ ಕೆಟ್ಟದಾಗಿ ವರ್ತನೆಯನ್ನು ಮಾಡ್ತಾನೆ. ಅದನ್ನೇ ನಾವು ಹ್ಯುಮಿಲಿಯೇಷನ್ ಅಂತ ಕರಿತೀವಿ, ಕನ್ನಡದಲ್ಲಿ ಅವಮಾನ ಅಂತ ಹೇಳ್ತೀವಿ. ಇದನ್ನು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಕ್ವಶನ್ ನಂಬರ್ ಈಗ 16ರಲ್ಲಿ ಇದ್ದೇವೆ. 4 ಅಂಕದ ಪ್ರಶ್ನೆಗಳು. ವಾಟ್ ಡಸ್ ದ ಸ್ಕೂಲ್ ಬಾಯ್ ಹ್ಯಾವ್ ಟು ಡೂ ಆನ್ ಎ ಸಮ್ಮರ್ ಮಾರ್ನಿಂಗ್ ಆ್ಯಂಡ್ ವಾಟ್ ಡ್ರೈವ್ಸ್ ಇಸ್ ಜಾಯ್ ಅವೇ ಅಂತ ಇದೆ. ಇದು ಸಮ್ಮರಿ ಆಫ್ ದಿ ಪೋಯಮ್ ಕಂಡ್ರಪ್ಪ, ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಾನು ಆಯಿತಾ, ವಿತ್ ಕೀ ಆನ್ಸರ್. ಬನ್ನಿ ಈಗ ಕ್ವಶನ್ ನಂಬರ್ 17 ನೋಡೋಣ. ದ ವರ್ಲ್ಡ್ ಹ್ಯಾಸ್ ಮೋರ್ ಇವಿಲ್ ದ್ಯಾನ್ ಗುಡ್ ಅಂತ ಇದೆ. ಎಂತಹ ಮಾತು ಕಣ್ರಿ, ನಮ್ಮ ವೈಕಂ ಮೊಹಮ್ಮದ್ ಬಶೀರ್ ಅವರು ಹೇಳಿದಂತಹ ಮಾತುಗಳು ನಿಮಗಾಗಿಯೇ. ಓ ಮಕ್ಕಳೇ, ಪ್ರಪಂಚದಲ್ಲಿ ಎಲ್ಲ ಕೆಟ್ಟ ವ್ಯಕ್ತಿಗಳೇ ತುಂಬೋಗಿದ್ದಾರೆ, ನೆನಪಿರಲಿ, ಹುಷಾರಾಗಿರಿ ಅಂತ. ಹೌದಲ್ವಾ, ಎಂಥ ಮಾತು ಕಣ್ರಿ. ಹಾರ್ಟ್ ಕ್ವಶನ್ ಇದು, ಅದೇ ಚೆನ್ನಾಗಿ ಬರೆಯಬಹುದಿತ್ತು. ಈಗ ಕ್ವಶನ್ನು ಪಾರ್ಟ್ ಡಿಗೆ ಹೋಗೋಣ. ಮುಗೀತು ಸರ್, ಇಲ್ಲಿಗೆ ಪೇಪರು ನೋಡ್ಕೊಳ್ಳಿ ಸರ್. ಇದು ಭಾಳ ಅಂದರೆ ಒಂದು 10 ಸಲ ರಿಪೀಟ್ ಆಗಿದೆ 2 ವರ್ಷದಲ್ಲಿ. ಒಂದು ಸುಮಾರು 10 ಜಿಲ್ಲೆಗಳಲ್ಲಿ ಇದೇ ಕ್ವಶನ್ನು, ಇದೇ ಸೇಮ್ ಕ್ವಶನನ್ನು ಕೇಳಿದ್ದಾರೆ. ಲಾಸ್ಟ್ ಇಯರ್ ಎಕ್ಸಾಮಲ್ಲೂ ಇದೇ ಕ್ವಶನ್ ಇತ್ತು. ಲಾಸ್ಟ್ ಇಯರು ಪ್ರಿಪೇಟ್ರಿನಲ್ಲಂತೂ ಎಲ್ಲರೂ ಇದೇ ಕೇಳಿ ಬಿಟ್ಟುಬಿಟ್ಟಿದ್ರು. ಹಾಗಾಗಿ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಕೊಡಿ. ಈ ಕ್ವಶನ್ ಪೇಪರನ್ನು ಬಿಡಬೇಡಿ, ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ನೋಡಿ ಈಗ, ಎವ್ರಿ ಸೀಟ್ ಇನ್ ದಿ ಬಸ್ ಡ್ಯಾಶ್ ಹ್ಯಾಸ್ ಅಥವಾ ಹ್ಯಾವ್ ಅಂತ ಇದೆ. ಈಗ ನಾನು ನಿಮಗೆ ಡೈರೆಕ್ಟಾಗಿ ರೂಲ್ಸ್ ಹೇಳ್ಕೊಡ್ತೀನಿ. ಆ ಪೇಪರ್ ಒಂದಿದ್ದರೆ ಬರ್ಕೊಂಬಿಡಿ, ನೆನ್ಪಿಟ್ಕೊಳ್ಳಿ. ಎವ್ರಿ ಅಂತ ಬಂದರೆ ಅದು ಸಿಂಗಲ್ಲಾಗಿ ಕ್ಯಾರಿ ಆಗುತ್ತೆ. ಹಾಗಾಗಿ ಇಲ್ಲಿ ಹ್ಯಾಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್, ಈಚ್ ಒನ್ ಆಫ್ ದೆಮ್ ಅಂತ ಇದೆ. ಇದು ಕೂಡ ಅಷ್ಟೇ ಸಿಂಗ್ಯುಲರ್ ಆಗುತ್ತೆ. ಈಚ್ ಒನ್ ಅಂತ ಹೇಳಿದರೆ ಸಿಂಗ್ಯುಲರ್, ನೆನ್ಪಿಟ್ಕೊಳ್ಳಿ. ಹಾಗಾಗಿ ವರ್ಬ್ ಕೂಡ ಸಿಂಗ್ಯುಲರ್ ಬರಬೇಕು. ASKS ಅನ್ನುವಂಥದ್ದೇ ಸರಿಯಾದ ಉತ್ತರ ಆಯಿತಾ. ಆಸ್ಕ್ ಸರ್ ಉತ್ತರ ನಾನು ಆಸ್ಕ್ ಬರ್ತಿದ್ದೀನಿ ಅಂದರೆ ತಪ್ಪು ತಮ್ಮ, ಅದು ಬಹುವಚನ, ಅದು ಪ್ಲೂರಲ್ ಫಾರಮ್ ಆಯಿತಾ. ನೆಕ್ಸ್ಟ್ ಕ್ವಶನ್, ಅ ನಂಬರ್ ಆಫ್ ಕ್ವಶನ್ಸ್ ಅಂತ ಇದೆ, ನೆನ್ಪಿಟ್ಕೊಳ್ಳಿ. ಇದು ರೂಲು ಗ್ರಾಮರಿಂದು ಆಯಿತಾ. ಅ ನಂಬರ್ ಆಫ್ ಅಂತ ಹೇಳಿದ್ರೇ ಬಹುವಚನ, ನೆನ್ಪಿಟ್ಕೊಳ್ಳಿ. ಇಟ್ ಆ್ಯಕ್ಟ್ ಆ್ಯಸ್ ಪ್ಲೂರಲ್ ಫಾರಮ್. ಸೊ ದ ರೈಟ್ ಆನ್ಸರ್ ಈಸ್ RARER. ಲಾಸ್ಟ್ ಒನ್, ಮೈ ಡಿಯರ್ ಚಿಲ್ಡ್ರನ್, ನೀದರ್ ದಿ ಕಂಡಕ್ಟರ್ ನಾರ್ ದಿ ಡ್ರೈವರ್. ನೀದರ್ ದಿ ಕಂಡಕ್ಟರ್ ನಾರ್ ದಿ ಡ್ರೈವರ್ ಅನ್ನುವಂಥದ್ದೇ ಸಿಂಗಲರ್ ಅಂತ. ಹಾಗಾಗಿ ಸರಿಯಾದ ಉತ್ತರ ಈಸ್ ಆಗಿರುತ್ತೆ. ಒಂದು ಕಡೆ ಬರ್ಕೊಂಬಿಡಿ, ಇದನ್ನು ಗಟ್ಟಿ ಹೊಡೆದ್ಬಿಡಿ ಆಯಿತಾ. ಅಥವಾ ಅಂತ ಹಾಕ್ಬಿಟ್ಟು ಎ ಕಾಫಿ ಸೀಟ್ ಬೆಡ್ ಡ್ಯಾಶ್ ಅಂತ ಇದೆ. ಎ ಅಂತ ಹೇಳಿದ್ರೇ ಸಿಂಗಲ್ ಅಂತ. ಹಾಗಾಗಿ ಇಲ್ಲಿ ಉತ್ತರ ಇಲ್ಲೂ ಕೂಡ ಏನು ಬರಬೇಕು, ಹ್ಯಾಸ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ವಿ ಅನ್ನುವಂಥದ್ದು ಬಹುವಚನ, ಹಾಗಾಗಿ ಆನ್ಸರ್ ವರ್ ಅಂತ ಬರುತ್ತೆ, ಸೆಕೆಂಡ್ ಡ್ಯಾಶ್. ನೆಕ್ಸ್ಟ್, ಮೈ ಡಿಯರ್ ಚಿಲ್ಡ್ರನ್, ಸೊ ವಿ ವೆಂಟ್ ಸನ್ನಪ್ಪ ಟು ಗೆಟ್ ಸಮ್ ಡ್ಯಾಶ್. ಬಳ್ಳಿಗಳನ್ನು ತರಕ್ಕೆ ಕಳಿಸಿರ್ತಾರೆ. ಬರೀ ಬಳ್ಳಿ ಅಲ್ಲ, ಬಳ್ಳಿ ಅಂದರೆ ಒಂದಾಗತ್ತೆ, ಗಳನ್ನು. ಹಾಗಾಗಿ ಅದನ್ನು ಕ್ರೀಪರ್ಸ್ ಅಂತ ಕರಿಬೇಕು. ಲಾಸ್ಟ್ ಆನ್ಸರ್, ಹೇ ವೈ ಡಿಡ್ ಯು ಪ್ಲ್ಯಾಕ್ ದಿ ಆಯಿತಾ, ನೆನ್ಪಿಟ್ಕೊಳ್ಳಿ. ದೀಸ್ ಯು ಫೂಲ್. ಯಾರು ಬೈದಿದ್ದು? ಮಾರ ಬೈತಾನೆ ಸಣ್ಣಪ್ಪನಿಗೆ, ಹೇ ಮಾರ ವೈ ಡಿಡ್ ಯು ಪ್ಲ್ಯಾಕ್ ದಿಸ್. ಹೌದಲ್ವಾ, ದಿಸ್ ಅಂತ ಹೇಳ್ಬಿಡ್ತೀವಿ ನಾವು. ದೀಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಈಗ ಕ್ವಶನ್ ನಂಬರ್ 20 ನೋಡೋಣ. ಭಾಳ ಇಂಪಾರ್ಟೆಂಟ್ ಕಡ್ರಪ್ಪ. ನೋಡ್ರೋ, ಇಷ್ಟೇ ಗೊತ್ತಾಗಲ್ಲ ಒಂದೇ ಸಲಕ್ಕೆ. ಯಾರು ವೀಕ್ ಇದ್ರೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಲಿಂಕನ್ನು ಕೊಟ್ಟಿರ್ತೇನೆ ಗ್ರಾಮರಿಂದು. ನಾನೇ ಕಲಿಸಿರೋದು ಕಣ್ರಪ್ಪ, ಕೈಯಲ್ಲಿ ಬರೆದು ಎಷ್ಟು ಚೆನ್ನಾಗಿ ಇದೆ ಅಂದರೆ ಜೀವನದಲ್ಲೂ ಮರೆಯಲ್ಲ. ನೀವಲ್ಲ, ನಿಮ್ಮ ಮಕ್ಕಳು ಮುಂದೆ ಹುಡ್ತಾವಲ್ವ, ಅವರಿಗೂ ಕೂಡ ಹೇಳ್ಕೊಡ್ತೀರ ಕೂತ್ಕೊಂಡು ಗ್ರಾಮರು. ಆ ರೀತಿಯಾಗಿದೆ. ಪ್ಲೀಸ್ ಒನ್ಸ್ ಯು ವಾಚ್, ಒಮ್ಮೆ ನಾನು ಹೇಳ್ತೀನಲ್ವಾ, ಇದು ಯಾರು ಫೇಲ್ ಆಗಬಾರ್ದು ಕೊಂಡ್ರು, ಹಾಗಾಗಿ ಮಾಡಿರೋದು ಯೂಟ್ಯೂಬ್ ಚಾನಲ್ಲು. ಕ್ವಶನ್ ನಂಬರ್ 20. ಒನ್ ಡೇ ಎ ಹೆವಿ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್. ದ ಎಲಿಫೆಂಟ್ ಡ್ಯಾಶ್ 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 ಡ್ಯಾಶ್. ಓದಿ 4 ಮಾಡಿಸಿದೆ, ಇದಕ್ಕೆ 0 ತಕ್ಕಂಥವ್ರೆ. ಹೇಳ್ತಾಯಿದ್ದೀನಿ ನಾನು ತಮ್ಮ, ಸ್ವಲ್ಪ ಟ್ರಿಕ್ ಯೂಸ್ ಮಾಡ್ರಲ್ಲೇ. ಈಗ ನಾನು ಹೇಳ್ತೀನಿ ನೋಡಿರಿ ಡೈರೆಕ್ಟಾಗಿ ಆನ್ಸರು. ಫಸ್ಟ್ ಆನ್ಸರು ವೆಂಟ್, ಸೆಕೆಂಡ್ ಆನ್ಸರು ಹ್ಯಾಡ್, ಥರ್ಡ್ ಆನ್ಸರು ಪುಷ್ಡ್, ಫೋರ್ತ್ ಆನ್ಸರು ಫ್ಲಂಗ್. ಉಯ್ಯುದ್ದೇವ್ರೆ, ಹೆಂಗೆ ಸರ್ ಹೇಳಿಬಿಟ್ರಿ? ನೋಡಿ ಸರ್, ಕೊಟ್ಟಿರೋ ಸೆಂಟೆನ್ಸು ಪೂರ್ತಿ ಪ್ಯಾಸೇಜು ಪಾಸ್ಟ್ ಟೆನ್ಸಲ್ಲಿದೆ, ತೋರಿಸ್ಕೊಡ್ತೇನೆ. ಒನ್ ಡೇ ಹೆವಿ ಥಂಡರ್ ಸ್ಟಾರ್ಮ್ ಬ್ರೋಕ್ ಔಟ್. ಬ್ರೋಕ್ ಈಸ್ ದ ಪಾಸ್ಟ್ ಟೆನ್ಸ್ ವರ್ಬ್. ಸೊ ಮುಂದೆ ಬರುವ ಎಲ್ಲ ವರ್ಬ್ಗಳು ಪಾಸ್ಟ್ ಟೆನ್ಸಲ್ಲೇ ಇರ್ತವೆ. ತೋರಿಸ್ತೀನಿ ನೋಡಿ. ಗೋಗೆ ಪಾಸ್ಟ್ ಟೆನ್ಸು ವೆಂಟ್, ಅದು ಫಸ್ಟ್ ಆನ್ಸರ್. ಸೆಕೆಂಡ್ ಆನ್ಸರ್ ಹ್ಯಾಸಿಗೆ ಪಾಸ್ಟ್ ಟೆನ್ಸು ಹ್ಯಾಡ್. ಥರ್ಡ್ ಆನ್ಸರ್ ಪುಷ್ಗೆ ಪಾಸ್ಟ್ ಟೆನ್ಸು. ನಿಮ್ಗೆ ಯಾವನಾದ್ರೂ ದಬ್ಬಿರ್ತಾನೆ, ಅವಾಗ ನೀವು ಬಂದು ಏನಂತೀರ ನನ್ನ ಹತ್ರ? ಸರ್ ಹಿ ಪುಷ್ಡ್ ಮೀ ಅಂದರೆ ದಬ್ಬಲೇ ತಮ್ಮ ಅಂತ. ಪುಷ್ಡ್ ಅಂದರೆ ಪಾಸ್ಟ್ ಟೆನ್ಸ್ ಆಯಿತಾ. ನೆಕ್ಸ್ಟ್ ಲಾಸ್ಟ್ ಒನ್ ಫ್ಲಿಂಗ್ ಅಂತ ಇದೆ. ಫ್ಲಿಂಗ್ ಅಂದರೆ ಆಯಿತಾ ಪಾಸ್ಟ್ ಟೆನ್ಸು, ಫ್ಲಂಗ್ ಅಂತ ಅದಕ್ಕೆ ಪಾಸ್ಟ್ ಟೆನ್ಸ್. ಮುಗೀತಲ್ವ?
ಈಸಿ ಕಣ್ರೋ. ಈಗ ಲಾಸ್ಟ್ ಮುಗೀತಿರಪ್ಪ ಪೇಪರು. 15 ನಿಮಿಷ, ಇದು ಮೊದಲನೇ ಬಾರಿ ನಾನು 15 ನಿಮಿಷದಲ್ಲಿ ಒಂದು ವಿಡಿಯೋ ಮುಗಿಸಿದ್ದೀನಿ ಅಂದರೆ ಗ್ರೇಟ್ ಕಣ್ರೋ ನೀವು. ಇಟ್ ಡ್ಯಾಶ್ ಅಂತ ಇದೆ, ವಾಸ್ ಅಂತ ಬರಬೇಕು. ಇಟ್ ವಾಸ್ ಎ ಹ್ಯಾವಿ ಬ್ಯುಸಿ ರೆಸ್ಟೋರೆಂಟ್. ದ ಓನರ್ ಗೇವ್, GAVE ಗೇವ್. ಹಿ ಕಾಟ್, CAUGHT. ನೆನ್ಪಿಟ್ಕೊಳ್ಳಿ, ಕ್ಯಾಚ್ಡ್ ಅಂತ ಬರೆದ್ರೆ ಬರಿಬಾರ್ದಲ್ಲಿ. ಇಂಗ್ಲೀಷ್ನಾಗ ಇಲ್ಲೇ ಇಲ್ಲ ತಮ್ಮ, ತಗೊಂಡ್ಬೇಕಾದ್ರೆ ನೀವು ಡಿಕ್ಷ್ನರಿ ಇದ್ದರೆ ನೋಡ್ಕೊಳ್ಳಿ, ಆ ವರ್ಡೇ ಇಲ್ಲ. ಈಗ ಕಟ್ಟಡ್ ಅಂತ ಬರೀತೀರ, ಪುಟ್ಟಡು ಇವೆಲ್ಲ ಇಲ್ಲ ಇಂಗ್ಲೀಷಲ್ಲಿ. ಬನ್ನಿ ಈಗ ಆಯಿತಾ, ನಾನು ಈಗೀಗೆ ನಿಮಗೆ ಕಲಿಸೋ ಟೈಮಲ್ಲಿ ಕಲ್ತಿದ್ದು. ಐ ಆಮ್ ನಾಟ್ ಎ ಜೀನಿಯಸ್ ಆಯಿತಾ. ನೆಕ್ಸ್ಟ್ ಲಾಸ್ಟ್ ಒನ್ ಕ್ರೈ ಅಂತ ಇದೆ. ಇದಕ್ಕೆ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು YED ಅಂತ ಮಾತ್ರ ಬರಿಬೇಡಿ. YED ಇಂಗ್ಲೀಷ್ನಾಗ ಇಲ್ಲೇ ಇಲ್ಲ ಕಂಡ್ರಲ್ಲೇ ತಮ್ಮ. ಮುಗೀತಲ್ವ ಇಲ್ಲಿಗೆ. ಲಾಸ್ಟ್ ಮೇನ್ ಕ್ವಶನ್ ಟ್ಯಾಕ್ಸು 2 ಮಾರ್ಕ್ಸಿಗೆ ಕೊಡಲಾಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಟೈಪ್ಸು ಕ್ವಶನ್ ಟ್ಯಾಕ್ಸ್ ಇದೆ. ಸಪ್ರೇಟಾಗಿ ಭಾಳ ಈಸಿಯಾಗಿ ಕಲಿಸಿದ್ದೀನಿ ಕಣ್ರೋ. ಒಮ್ಮೆ ಅದನ್ನು ನೋಡ್ಕೊಳ್ಳಿ. ಜೀವನದಲ್ಲೂ ಕ್ವಶನ್ ಟ್ಯಾಕ್ಸ್ ಮರೆಯಲ್ಲ, ಔಟ್ ಆಫ್ ಔಟ್ ತೆಗಿತೀರಾ. ದೋಸ್ ಹೂ ಆರ್ ವಾಚಿಂಗ್ ಮೈ ಇಂಗ್ಲೀಷ್ ವೀಡಿಯೋಸ್, ದೇ ವಿಲ್ ಗೆಟ್ ಕಾನ್ಫಿಡೆನ್ಸ್, ದೇ ವಿಲ್ ಬೂಸ್ಟ್ ದಮ್ ಸೆಲ್ಫ್. ಹಾಕ್ಬರ್ತೀನಿ ಸರ್ ಪೇಪರ್ ಇವತ್ತು, ಹಂಗೆ ಬರೆದು ಬರ್ತೀನಿ ಅಂತ ಹೋಗ್ತೀರಾ. ಇಲ್ಲ ಅಂದರೆ ಏನು ಬರೋಲ್ಲ, ಯಾವ್ದಾರ ಕೇಳಿ ಬರೆಯೋಣ ಅಂತ ಬರೀತೀರಾ. ಹಾಗೆ ಮಾಡಬೇಡಿ. ಫಸ್ಟ್ ಆನ್ಸರ್ ಹೇಳ್ತೀನಿ, ಹೆಡಂಟ್ ದೇ ಅನ್ನುವಂಥದ್ದು ಸರಿಯಾದ ಉತ್ತರ. ಸೆಕೆಂಡ್ ಆನ್ಸರ್ ಡೋಂಟ್ ವಿ ಅನ್ನುವಂಥದ್ದು ಸರಿಯಾದ ಉತ್ತರ. ರೀಸನ್ ಇಷ್ಟೇ, ಕೊಟ್ಟಿರುವ ಎರಡೂ ಸೆಂಟೆನ್ಸ್ಗಳು ಬೋತ್ ಸೆಂಟೆನ್ಸ್ ದೇ ಆರ್ ಇನ್ ಪಾಸಿಟಿವ್. ಸೊ ಅವರ್ ಆನ್ಸರ್ ವಿ ಶುಡ್ ರೈಟ್ ಆನ್ಸರ್ ಇನ್ ನೆಗೆಟಿವ್. ದಟ್ಸ್ ಆಲ್. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ಕಣ್ರಪ್ಪ. ಒಂದು ಕಮೆಂಟ್ ಕೊಡಿ. ಲೈಕ್ ಬಟನ್ ನೀವು ಒತ್ತಿದ ತಕ್ಷಣ ಆ ಕಮೆಂಟಲ್ಲಿ ಹೈಪ್ ಅಂತ ಬರುತ್ತೆ, HYP ಅಂತ ಆಯಿತಾ, ಗ್ರೀನ್ ಕಲರು ಅಥವಾ ಯೆಲ್ಲೋ ಕಲರು. ದಯವಿಟ್ಟು ಪಾಯಿಂಟ್ಸನ್ನ ಕ್ರೆಡಿಟ್ ಮಾಡೋದು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ALLINONE1PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ. ಧನ್ಯವಾದಗಳು.